ಬಿಸಿಲಿನ ದಿನ ಒಂದು ದೊಡ್ಡ ಬಸ್ ಕಾಡಿನ ಮೂಲಕ ಹಾದು ಹೋಗುತ್ತದೆ. ಎಲ್ಲ ಉತ್ಸಾಹಭರಿತ ಯುವ ಪಕ್ಷಿಗಳು ಮತ್ತು ಪ್ರಾಣಿಗಳು ನದಿಯ ಬಳಿ ಪಿಕ್ನಿಕ್ಗೆ ಹೋಗುತ್ತಿದ್ದವು. ಅವರ ಶಿಕ್ಷಕಿ ಶ್ರೀಮತಿ ಕೋತಿ ಮುಗುಳ್ನಗುತ್ತಾ ಹೇಳಿದರು, ನಾವು ಬಹುತೇಕ ಮುಗಿಸಿದ್ದೇವೆ. ಮಕ್ಕಳ ದಿನವನ್ನು ಆನಂದಿಸಲು ಸಿದ್ಧರಾಗಿ. ಬಸ್ ನದಿಯ ಬಳಿ ನಿಂತಿತು ಮತ್ತು ಎಲ್ಲಾ ಮಕ್ಕಳು ಆಹಾರ ಮತ್ತು ನೀರನ್ನು ತೆಗೆದುಕೊಂಡು ಇಳಿದರು. ಗಿಳಿ ತನ್ನ ಕೊಕ್ಕಿನಲ್ಲಿ ಪೇರಲ ಬುಟ್ಟಿಯೊಂದಿಗೆ ಹಾರಿತು. ಆನೆ ನೀರಿನ ಬಾಟಲಿಗಳನ್ನು ಹೊತ್ತುಕೊಂಡು ಮುಂದೆ ಹೆಜ್ಜೆ ಹಾಕಿತು. ಕಾಯಿಗಳಿಂದ ತುಂಬಿದ ಚೀಲದೊಂದಿಗೆ ಅಳಿಲು ಪುಟಿಯುತ್ತಿತ್ತು. ಮೊಲ ತಾಜಾ ಕ್ಯಾರೆಟ್ಗಳ ಬುಟ್ಟಿಯನ್ನು ಹಿಡಿದುಕೊಂಡು ನಡೆದಿತು. ಶ್ರೀಮತಿ ಕೋತಿ ಕೂಡ ಎಲ್ಲರಿಗೂ ಬಾಳೆಹಣ್ಣುಗಳನ್ನು ತಂದಿತು. ಅಷ್ಟರಲ್ಲಿ ಒಂದು ಸಣ್ಣ ಆಮೆ ಬಹಳ ನಿಧಾನವಾಗಿ ನಡೆದುಕೊಂಡು ಬಂದಿತು. ಕೆಲವು ಪ್ರಾಣಿಗಳು ಪಿಸುಗುಟ್ಟಿದವು. ಅದು ಊಟವಿಲ್ಲದೆ ಬಂದಿದೆಯೇ? ಶ್ರೀಮತಿ ಕೋತಿ ಹೇಳಿದರು. ಅದು ಮುಖ್ಯವಲ್ಲ. ನಮ್ಮ ಅರಣ್ಯ ಕುಟುಂಬದಲ್ಲಿ ನಾವು ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತೇವೆ. ಹಾಗಾಗಿ ಎಲ್ಲರೂ ಆಮೆಗೆ ಬಾಳೆಹಣ್ಣು, ಪೇರಲ, ಬಾದಾಮಿ ಮತ್ತು ಕ್ಯಾರೆಟ್ ಕೊಟ್ಟರು. ಆಮೆ ಮುಗುಳ್ನಕ್ಕು ತನ್ನ ಚೀಲವನ್ನು ತೆರೆದಿತು ಮತ್ತು ಒಳಗೆ ಏನಿದೆ ಎಂದು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನು ಎಲ್ಲರಿಗೂ ರುಚಿಕರವಾದ ಹಣ್ಣಿನ ಕೇಕ್ ತಂದನು. ಅವರೆಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಇಂದು ಎಲ್ಲರೂ ಒಂದು ಮುಖ್ಯವಾದ ವಿಷಯವನ್ನು ಕಲಿತರು. ಯಾರನ್ನೂ ಬೇಗನೆ ನಿರ್ಣಯಿಸಬೇಡಿ. ದಯೆ ಮತ್ತು ಹಂಚಿಕೆ ಎಲ್ಲವನ್ನೂ ಉತ್ತಮಗೊಳಿಸುತ್ತದೆ.